ಇವೆಲ್ಲ ಮೆಂಟಲ್ ಎಬಿಲಿಟಿ ಲೆಕ್ಕ ಅಂತಾರೆ ನೋಡಿ ಇವಕ್ಕೆ. ಮೆಂಟಲ್ ಎಬಿಲಿಟಿ ಲೆಕ್ಕ ಮಾಡಿರಿ. ಮಾಡೋದಾತಂದ್ರೆ ವಿಡಿಯೋ ಆನ್ ಮಾಡಿರಿ, ನಾನು ನಿಮಗೆ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡಿರಿ. ವಿಡಿಯೋ ಆನ್ ಮಾಡಿರಿ. ಮಾಡೋದಾಗಿತ್ತು ಅಂದ್ರೆ ವಿಡಿಯೋ ಆನ್ ಮಾಡಿ. ಓಕೆ. ಹಾಂ, ಇಲ್ಲ ಪ್ರಶ್ನೆ ಹೋದ್ರೆ ಟಿ ವಿಯ ಬೆಲೆಯು 5,000 ರೂಪಾಯಿ ಅದ. ಕಂಪ್ಯೂಟರದ ಬೆಲೆಯು ಟಿ ವಿ ಬೆಲೆಗಿಂತಲೂ 12,000 ರೂಪಾಯಿ ಹೆಚ್ಚಿಗೆ ಇದ್ದರೆ ಅವುಗಳ ಒಟ್ಟು ಬೆಲೆ ಎಷ್ಟು ಅಂತ ಕೇಳ್ದ. ನೋಡ್ರಿ, ಟಿ ವಿಯ ಬೆಲೆ ಬರೋಬ್ಬರಿ ಎಷ್ಟು? 5,000 ರೂಪಾಯಿ. ಆಮೇಲೆ ಕಂಪ್ಯೂಟರದ ಬೆಲೆ, ಕಂಪ್ಯೂಟರದ ಬೆಲೆ ಬರೋಬ್ಬರಿ ಟಿ ವಿ ಬೆಲೆಗಿಂತ ಎಷ್ಟು ಹೆಚ್ಚು? 12,000 ಹೆಚ್ಚಿಗೆ. 12,000 ರೂಪಾಯಿ ಪ್ಲಸ್ ಮಾಡಿದರೆ ಏನಾಗ್ತದೆ? ಕಂಪ್ಯೂಟರ್ ಬೆಲೆ ಆಗ್ತದೆ. ಆದ್ದರಿಂದ ಒಟ್ಟು ಬೆಲೆ ಬರೋಬ್ಬರಿ ಇಲ್ಲಿ ಇದರದ ಕಂಪ್ಯೂಟರ್ದ ತಕ್ಕೊಳ್ಳೋಣ. 5,000 ಪ್ಲಸ್ 12,000 ಹೆಚ್ಚಿಗೆ ಅದ ಅಂದರೆ ಎಷ್ಟಾಯ್ತು? 17,000 ಆಯ್ತು. ಅದರದ್ದು ಕಂಪ್ಯೂಟರ್ದ ಬೆಲೆ 17,000 ರೂಪಾಯಿ ಆಯ್ತು. ಒಟ್ಟು ಬೆಲೆ ತಕ್ಕೋಬೇಕಾದ್ರೆ ಎರಡಕ್ಕನ್ನು ನಾವು ಕೂಡಿಸ್ಕೋಬೇಕು. ಒಟ್ಟು ಬೆಲೆ ಬರ್ತದ, ಇಲ್ಲೇ ತಕ್ಕೊಂಡು ಒಟ್ಟು ಬೆಲೆ ಬರೋಬ್ಬರಿ 5,000 ಪ್ಲಸ್ 17,000 ಬರೋಬ್ಬರಿ 22,000 ರೂಪಾಯಿ. ಆನ್ಸರ್ 22,000 ರೂಪಾಯಿ. ಸರಿಯಾಗಿ ಅರ್ಥ ಮಾಡಿಕೊಂಡು ಲೆಕ್ಕ ಇನ್ನು ಮುಂದಿನ ಉದಾಹರಣೆಗಳು ಬಂದು ಅಂದ್ರೆ ಮಾಡಿ. ಸರಿಯಾಗಿ ತಿಳ್ಕೊಂಡು ಲೆಕ್ಕ ಮಾಡಿದ್ರೆ ಯಾವ ಬಿರಿಲ್ಲ. ಮೊದಲು ಹೆಂಗದ? ಈಗ ನೋಡಿ, ಟಿ ವಿ ಬೆಲೆ 5,000 ಅದ. ಕಂಪ್ಯೂಟರ್ದ ಬೆಲೆ ಎಷ್ಟದ? ಟಿ ವಿ ಬೆಲೆಗಿಂತಲ್ಲ 12,000 ರೂಪಾಯಿ ಹೆಚ್ಚಿಗೆ ಅದ. 5,000 ಟಿ ವಿ ಬೆಲೆಗಿಂತ ಟಿ ವಿ ಬೆಲೆ ಹಚ್ಕೋಬೇಕು ನೀವು. ಅದರಾಗ ಎಷ್ಟು ಹೆಚ್ಚಿಗೆ ಅದ ಅದನ್ನು ಕೂಡಿಸ್ಕೊಂಡ್ರೆ ಏನಾಗ್ತದೆ? ಕಂಪ್ಯೂಟರ್ದ ಬೆಲೆ ಆಗ್ತದೆ. ಒಟ್ಟು ಬೆಲೆ ಬರೋಬ್ಬರಿ ಟಿ ವಿ ಬೆಲೆ ಪ್ಲಸ್ ಕಂಪ್ಯೂಟರ್ ಬೆಲೆ ಬರೋಬ್ಬರಿ 22,000 ರೂಪಾಯಿ. ಇದು ಥಿಂಕಿಂಗ್ ಪವರ್ ಲೆಕ್ಕದು. ಯಾವಾಗಲಿ ಸರ್ ತಿಳಿಸಿದ್ದೇ ಲೆಕ್ಕ ಮಾಡಿದ್ರೆ ಬರೋದಿಲ್ಲ. ನಿಮಗೆ ವಿಚಾರ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಇದ್ದರೆ ಮಾತ್ರ ಗಣಿತಗಳು ಬರ್ತಾವೆ. ಚೆಂದ ಫೇರ್ದಾಗ ಬಿಡಿಸ್ಕೋರಿ.